ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಲೆಜೆಂಡ್ NS200ನ ತೋರಿಸ್ತೀನಿ ನಿಮಗೆ. ಏನಪ್ಪ ವಿಶೇಷ ಅಂತಂದರೆ, ಈ ಗಾಡಿ ತೊಗೊಂಡು 9 ವರ್ಷ ಆಗಿದೆ. ಅದ್ರ ಜೊತೆಗೆ ಈ ಗಾಡಿ 86,000 ಕಿಲೋಮೀಟ್ರನ್ನ ಕ್ರಾಸ್ ಮಾಡಿದೆ ಆಗಲೇ. ಸೊ ಈ ಗಾಡಿ ಹೆಂಗಿತ್ತು ಆವಾಗ, ಇವಾಗ ಹೆಂಗಿದೆ, ಮತ್ತು ಇದ್ರದ್ದು ಟೋಟಲ್ ಒಂದು ರಿವ್ಯೂನ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಫಸ್ಟು ಇಂಜಿನ್ ಬಗ್ಗೆ ಹೇಳ್ತೀನಿ ಬನ್ನಿ. ಇದು 199.5 cc ಸಿಂಗಲ್ ಸಿಲಿಂಡ್ರು ಲಿಕ್ವಿಡ್ ಕೂಲ್ಡು ಟ್ರಿಪಲ್ ಸ್ಪಾರ್ಕ್ ಇಂಜಿನ್ನು. ಇವಾಗಿರೋ ಗಾಡಿಗಳು 24.5 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಈ ಗಾಡಿ ಬಂದುಬಿಟ್ಟು 23.5 PS ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡ್ತಿದೆ. ಮತ್ತು 18.3 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತಿತ್ತು. ಫ್ರಂಟ್ ನೋಡಿದ್ರೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು ನೋಡ್ರಿ. ಆದರೆ ಇವಾಗಿರೋದು ನಿಮಗೆ USD4 ಬರುತ್ತೆ, ಇನ್ವರ್ಟೆಡ್. ರೇರ್ ಬಂದ್ಬಿಟ್ಟು ನಿಮಗೆ ನೋಡ್ರಿ, ಇಲ್ಲಿ ಕಾಣಿಸ್ತಿದ್ಯಾ? ನೈಟ್ರಾಕ್ಸ್ ಮೋನೋಶಾಕ್ ವಿತ್ ಕ್ಯಾನಿಸ್ಟರ್ ಸಸ್ಪೆನ್ಷನ್. ಇದು ಫ್ರಂಟ್ ಬ್ರೇಕ್ ಬಂದ್ಬಿಟ್ಟು ನಿಮಗೆ 280 mm ಇದೆ ಡಿಸ್ಕು. ಹಿಂದೆದು ಬಂದ್ಬಿಟ್ಟು 230 mm ಇದೆ ಡಿಸ್ಕು. ಇದು 12 ಲೀಟ್ರ್ ಕೆಪಾಸಿಟಿ ಟ್ಯಾಂಕ್ದು. ಮತ್ತು ಸೀಟ್ ಬಂದ್ಬಿಟ್ಟು 805 mm ಹೈಟ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದು ನಿಮಗೆ 168 mm ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್. ಇದು ಟೈರ್ಸ್ ನೋಡೋದಾದರೆ ಫ್ರಂಟ್ ನಿಮಗೆ 100/80 ಸೆಕ್ಷನು, 17 ಇಂಚ್ ವೀಲು. ಹಿಂದೆ ಅಷ್ಟೇ 17 ಇಂಚ್ ವೀಲೇ, ಬಟ್ ಇದು 130/70 ಸೆಕ್ಷನ್. ಇದ್ರದ್ದು ಕರ್ವ್ ವೆಯ್ಟ್ ಬಂದ್ಬಿಟ್ಟು 152 kg ಇದೆ. ಇವಾಗ ಬರ್ತಾರೋ ಗಾಡಿಗಳು 158 kg ಇದ್ದಾವೆ. ಸ್ನೇಹಿತರೆ, ಇದರಲ್ಲಿ ಆಗಿನ ಕಾಲಕ್ಕೆ ಯಾವುದೇ ರೀತಿಯಾದ ಮಾಡರ್ನ್ ಟೆಕ್ಸ್ ಅದು ಇದು ಏನೂ ಇದಿಲ್ಲ. ಇದು ಇವನ್ ABS ಇದ್ದಿಲ್ಲ. ಇದು ನೋಡ್ರಿ, ಗಾಡಿಯಲ್ಲಿ ABS ಇಲ್ಲ. ಗಾಡಿಯಲ್ಲಿ ABS ಇಲ್ಲ, ಏನೂ ಇರಲಿಲ್ಲ ಸ್ನೇಹಿತರೆ ಇದರಲ್ಲಿ. ಇದರಲ್ಲಿ ಗೇರ್ ಇಂಡಿಕೇಟರ್ ಸಹ ಇಲ್ಲ ಇದರಲ್ಲಿ. ಬಟ್ ಆಗಿನ ಕಾಲಕ್ಕೆ ನಾವೆಲ್ಲ ಓಡಿಸ್ತಾ ಇದ್ದು, ನಮ್ಗೆ ಅವಾಗ ಕ್ರೇಜ್ ಇದ್ದಿದ್ದು ನಿಮಗೆ ಗೊತ್ತಲ್ಲ, RX, ಸ್ಪ್ಲೆಂಡರು, ಆಕ್ಟಿವಾ, ಇಷ್ಟೇ ಅವಾಗ ನಮ್ಮ ಕೈಗಳು ಸಿಗ್ತಾ ಇದ್ದು. ನಾನು ಹೇಳ್ತಾ ಇರೋದು 2017 ಕತೆ. ಆವಾಗ ನಮ್ಮ ಕೈಲಿ ಇದ್ದಿದ್ದ ಗಾಡಿಗಳು ಅದು. ಆವಾಗ ನಮ್ಮ ಕೈಗೆ ಇಷ್ಟೊಂದು ಪವರ್ ಇರೋ ಗಾಡಿ ಸಿಕ್ಕಿದ್ ನೋಡಿ ನನ್ನಂತೂ ಯಾರು ಹಿಡಿಯೋಕೆ ಆಗ್ತಾ ಇರಲಿಲ್ಲ. ಈ ಗಾಡಿಯಲ್ಲಿ ನಾನು ಏನೇನು ಮಾಡಿಫಿಕೇಶನ್ ಮಾಡಿಸಿದ್ದೀನಿ ಅಂತ ಅಂದರೆ, ಫಸ್ಟ್ ನೋಡೋಕೆ ಹೋದರೆ ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡಿಸಿದ್ದೀನಿ. KTM 390 ಹ್ಯಾಂಡ್ಲ್ ಬಾರ್ ರಿಪ್ಲೇಸ್ ಮಾಡಿಸಿದ್ದೀನಿ. ಅದಾದಮೇಲೆ ನಿಮ್ಗೆ ಫ್ರಂಟಲ್ಲಿ ತೋರಿಸ್ತೀನಿ ಬನ್ನಿ. HJGದು ಲೈಟ್ಸ್ ಹಾಕ್ಸಿದ್ದೀನಿ. ಅದು ಬಿಟ್ಟು ಎಕ್ಸ್ ಫ್ಲ್ಯಾಶ್ದು ಇಂಡಿಕೇಟರ್ಸ್ ಇದಿದೆ, ಕಂಟ್ರೋಲರ್ ಇದೆ. ಅದನ್ನು ನಾವು ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು. ಒಂದು ನಿಮಿಷ, ನಮ್ಮದು ಇಂಡಿಕೇಟ್ರಲ್ಲೇ ಆನ್ ಮಾಡ್ಬೋದು. ಅದನ್ನ ನಿಮಗೆ ಬ್ಲಿಂಕ್ ಆಗ್ತಿದೆ, ಬಟ್ ಇದು ಇಂಡಿಕೇಟರ್ಸ್ ತುಂಬ ಹಳೇದಿದ್ದು, ನಿಮಗೇನು ಕಾಣಿಸಲ್ಲ ಇದರಲ್ಲಿ. ಇಂಡಿಕೇಟರ್ಸ್ ಚೇಂಜ್ ಮಾಡಿಸ್ಬೇಕು ಇದಕ್ಕೆ. ಮತ್ತೆ ಸೇಮು ಮಾಡಿದ್ರೆ ಅದು ಆಫ್ ಆಗುತ್ತೆ. ಅದಾದಮೇಲೆ ಹೆಡ್ಲೈಟ್ಗೊಂದು ಸ್ವಿಚ್ ಹಾಕ್ಸಿದ್ದೀನಿ, ಕಂಟ್ರೋಲರು. ಇದು ಬಂದುಬಿಟ್ಟು ಫಾಗ್ ಲ್ಯಾಂಪ್ದು ಕಂಟ್ರೋಲರು. ಅದಷ್ಟೇ ಸ್ನೇಹಿತರೆ. ಅದು ಬಿಟ್ಟು ನಾನೇನು ಇದಕ್ಕೆ ಏನು ಮಾಡಿಫಿಕೇಷನ್ ಅಂತ ಆ ಥರ ಏನು ಮಾಡಿಸಿಲ್ಲ ಇದಕ್ಕೆ ನಾನು. ಇದ್ರಲ್ಲಿ ಫ್ರಂಟಲ್ಲಿ ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಬರ್ತಾಯಿತ್ತು, ಇದರಲ್ಲಿ ಲೈಟಲ್ಲಿ ಏನು ಕಾಣಿಸಲ್ಲ. ಸೊ ಅದಕ್ಕೆ ಒಂದು ಫಾಗ್ ಲ್ಯಾಂಪ್ ಹಾಕಿಸ್ಕೊಂಡಿದ್ದೆ. ಅದು ಬಿಟ್ಟರೆ ಇದು ನನ್ನ ಬರ್ಡೇಟು ಸ್ಟಿಕ್ಕರಿಂಗ್ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಇಲ್ಲಿ ಅಪ್ಪುದು ಫೋಟೋ ಹಾಕ್ಸಿದ್ದೀನಿ. ಅಪ್ಪು ಫೋಟೋ ಬಿಟ್ಟರೆ ರಿಮ್ಗಳಿಗೆ ರೇಡಿಯಮ್ ಹಾಕ್ಸಿದ್ದೀನಿ, ಸ್ಟಿಕ್ಕರ್ಸು. ಅದು ಬಿಟ್ಟು ಬೇರೆ ಇನ್ನೇನು ಮಾಡಿಸಿಲ್ಲ. ಇವ್ರದ್ದೊಂದು ಬ್ಯೂಟಿಫುಲ್ ಸ್ಟೋರಿ ಹೇಳ್ಬೇಕು ನೋಡಿ. ಇಲ್ಲೊಂದು ಸ್ಟಿಕ್ಕರಿಂಗ್ ಮಾಡಿಸಿದ್ದೀನಿ ಅಷ್ಟೇ. ಇದ್ರೊಂದು ಬ್ಯೂಟಿಫುಲ್ ಸ್ಟೋರಿ ಹೇಳ್ಬೇಕಂತಂದರೆ, 2017ರಲ್ಲಿ ನಾನು ಗಾಡಿ ತೊಗೋಬೇಕಂತ ಇದ್ದಾಗ ನಮ್ಮ ತಂದೆಯವರು ಒಂದು ಚೀಟಿ ಹಾಕಿದ್ರು. ಆ ಚೀಟಿ ದುಡ್ಡು ಬಂದಿದ್ದನ್ನು 1,14,000. ಈ ಗಾಡಿ ಬೆಲೆನೂ 1,14,000. ಸೊ ಹಂಗೋಗಿ ಈ ಗಾಡಿನ ಎತ್ಕೊಂಡ್ಬಂದಿದ್ದು. ಸೊ ಈ ಆಗಸ್ಟ್ 3ನೇ ತಾರೀಕು ಬಂದರೆ 9 ವರ್ಷ ಆಗುತ್ತೆ ಈ ಗಾಡಿಗೆ. 9 ವರ್ಷದಲ್ಲಿ ಇದು 86,000 ಓಡಿದೆ. ಈ ಗಾಡಿ ಒಂದ್ಸಲ 25,000 ಓಡಬೇಕಾದ್ರೆ 25,000 ಓಡಿತ್ತು ಅನಿಸುತ್ತೆ. ಆವಾಗ ಹೋಗ್ಬಿಟ್ಟಿತ್ತು, ಏನು ಗಾಡಿದು ವಾಲ್ಸ್ ಎಲ್ಲ ಬ್ಲಾಸ್ಟ್ ಆಗಿಬಿಟ್ಟಿತ್ತು ಫುಲ್ಲು. ನಾನು ಆ ರೇಂಜಿಗೆ ಹೊಡೆದಾಡ್ಬಿಟ್ಟಿದ್ದೆ ಗಾಡಿನ. ಇದನ್ನು ಶೋರೂಮ್ ಅವರೇ ಟೆಕ್ನಿಷಿಯನ್, ನಾನು ಹೇಳಿದ್ನಲ್ಲ ಭಾಸ್ಕರ್ ಅಂತ, ಅವರೇ ಸರ್ ಈ ಥರ ಗಾಡಿನ ವಾಲ್ಸ್ ಹೊಡೆದಾಕೊಂಬಂದು ಕ್ಯಾಂಕ್ ಶಾಫ್ಟ್ ಎಲ್ಲ ಬೆಂಡ್ ಮಾಡ್ಕೊಂಬಂದಿರೋ ಗಾಡಿನ ನಾನು ಇದುವರೆಗೂ ನೋಡಿಲ್ಲ, ನಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಅಂತ ಅಂದ್ಬಿಟ್ಟು 1 ತಿಂಗಳು ಗಾಡಿನ ಇಟ್ಕೊಂಡು ರೆಡಿ ಮಾಡಿಕೊಟ್ಟಿದ್ರು. ಈ ಗಾಡಿನ ಆ ರೇಂಜಿಗೆ ಹೊಡೆದಾಡ್ಬಿಟ್ಟಿದ್ದೀನಿ ನಾನು. ಅದು ಬಿಟ್ಟರೆ ರೀಸೆಂಟಾಗಿ ಈ ಕ್ಲಚ್ ಪ್ಲೇಟಲ್ಲಿ ಈಗ ಇದು ಸೌಂಡ್ ಬರ್ತಾಯಿತ್ತು, ಏನೋ ಕ್ಲಚ್ ಬೆಲ್ಲಲ್ಲಿ ಏನೋ ಒಂದು ಹಾಳಾಗಿತ್ತು, ಸೌಂಡ್ ಬರ್ತಾಯಿತ್ತು. ಅದು ಸೌಂಡ್ ಬರ್ತಾ ಇರಬೇಕಾದ್ರೆ ಈ ಇಂಜಿನ್ದು ಪಾರ್ಟ್ಸ್ ಫುಲ್ಲು ರಿಪ್ಲೇಸ್ ಮಾಡಿಸ್ತೀನಿ ನಾನು. ಹೆಂಗೂ ಇಂಜಿನ್ ಕೈ ಹಾಕ್ಬಿಟ್ಟಿದ್ದೀರಾ, ರಿಪ್ಲೇಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊಸ ಪಾರ್ಟ್ಸ್ನೆಲ್ಲ ಹಾಕ್ಸ್ಬಿಟ್ಟು ಇಂಜಿನ್ ಒಂದ್ಸಲ ರಿಪ್ಲೇಸ್ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಒಂದು 4-5 ಟೈರ್ಗಳು ಚೇಂಜ್ ಆಗಿದ್ದಾವೆ. ಆಮೇಲೆ ಈಗ ರೀಸೆಂಟಾಗಿ ರೋಲೊಂದು ಚೈನ್ ಸ್ಪ್ರಾಕೆಟ್ ಹಾಕ್ಸಿದ್ದೀನಿ. ನಿಮ್ಗೆ ಕಾಣಿಸ್ಬೋದಲ್ಲಿ ರೋಲೊಂದು ಚೈನ್ ಸ್ಪ್ರಾಕೆಟ್ ಹಾಕ್ಸಿದ್ದೀನಿ.
ಅದು ಬಿಟ್ಟರೆ ನಾನು ಇದಕ್ಕೆ ಯಾವಾಗಲೂ ಹಾಕ್ಸೋದು ಮೋಟೋಲ್ದು 10W50 ಆಯಿಲ್ ಹಾಕ್ಸ್ತೀನಿ ಯಾವಾಗ್ಲೂ. ಅದು ಬಿಟ್ಟು ಬೇರೆ ಆಯಿಲ್ ನಾನು ಚೇಂಜ್ ಮಾಡಿಸಲ್ಲ. ಸ್ನೇಹಿತರೆ, ಆಗಿನ ಕಾಲಕ್ಕೆ ಅಂತಲ್ಲ, ಈಗ್ಲೂ ಈ ಗಾಡಿ ಒಂಥರ ಲೆಜೆಂಡು. ಅವಾಗ ನಮ್ಮ ಕೈಗೆ ಡ್ಯೂಕ್ 200 ಕೂಡ ಸಿಗ್ತಾ ಇತ್ತು. ಆದರೆ ಡ್ಯೂಕ್ 200 ಬಂದ್ಬಿಟ್ಟು 1,60,000 80,000 ಇತ್ತು. ಬಜೆಟಲ್ಲಿ 1,14,000 ಬರ್ತಾ ಇದ್ದಂದ್ರೆ ಇದೇ ಗಾಡಿನೇ. ಸೊ 200cc. ಇದು ಸ್ಟಿಕ್ಕರಿಂಗ್, ಇದು ಸ್ಟಿಕ್ಕರಿಂಗ್. ಅದು ಬಿಟ್ಟು ಬೇರೆ ಏನಿಲ್ಲ. ಬಟ್ ಈ ಥರ ಗಾಡಿ ಇನ್ನೊಂದು ಗಾಡಿ ಬರೋದಿಲ್ಲ. ಈಗಿನ ಗಾಡಿಗಳೆಲ್ಲ ನಿಮಗೆ ಗೊತ್ತು. ಈ ಗಾಡಿನೂ ಓಡಿಸ್ ನೋಡ್ರಿ, ಆ ಗಾಡಿನೂ ಓಡಿಸ್ ನೋಡ್ರಿ, ಈ ಗಾಡಿ ಫೀಲ್ ನಿಮ್ಗೆ ಆ ಗಾಡೀಲಿ ಸಿಗಲ್ಲ. ಯಾಕಂದರೆ ಅದು BS6 ನಾರ್ಮ್ಸ್ಗೆಲ್ಲ ಡ್ಯೂಟಿನ ಆಗೈತೆ. ಇದೊಂದೇ ಗಾಡಿ ಅಂತಲ್ಲ, ಎಲ್ಲ ಗಾಡಿನೂ ಡ್ಯೂಟಿನ ಆಗಿರುತ್ತೆ. ಇದು ಕೊಡೋ ಫೀಲ್ ಅದು ಕೊಡಲ್ಲ. ಮತ್ತು ಹಿಂದೆ ಬ್ರೇಕ್ ಲೈಟ್ ಇದೆ ನೋಡ್ರಿ, ಈ ಬ್ರೇಕ್ ಲೈಟನ್ನು ಸಖತ್ತಾಗಿದೆ. ಸೊ ಈ ಗಾಡಿದೊಂದು ಇತಿಹಾಸ ಹೇಳ್ಬೇಕು ಅಂತಂದರೆ, ಹೆಂಗಿದು ಉಟ್ಕೊಂಡು ಅಂತಂದರೆ, ಈ ಗಾಡಿನ ಡಿಸೈನ್ ಮಾಡಿದ್ದು BMW S1000R ಡಿಸೈನ್ ಮಾಡಿದ ಡಿಸೈನರನ್ನೇ ಈ ಗಾಡಿನ ಡಿಸೈನ್ ಮಾಡಿದ್ದು. ಇದ್ರದ್ದು ಹಿಸ್ಟ್ರಿ ಸಗಾಲಾಗಿದೆ. ಅದು ನಾನು ನಿಮ್ಗೆ ಇನ್ನೊಂದಿನ ಸಪ್ರೇಟಾಗಿ ನೀಟಾಗಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಈಗ ಸುಮ್ಮನೆ ಹೇಳ್ತೀನಿ, ಅವರು ಡಿಸೈನ್ ಮಾಡಿರೋ ಗಾಡಿ ಇದು. ಅದಾದ್ಮೇಲೆ ಇದು ಫಿಲಿಪೈನ್ಸಲ್ಲಿ ಫಸ್ಟ್ ಬಂದಿದ್ದು ರೌಸರ್ ಅಂತ. ಇಲ್ಲಿ ನಮ್ಗಂದ್ರೆ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ ನಮ್ಮ ಗೌರ್ಮೆಂಟ್ದು, ಅಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಈ ಗಾಡಿನ ಫುಲ್ ಪೊಟೆನ್ಷಿಯಲ್ ತೆಗಿತಾರೆ ಅವರು. ಅದು ವಿಡಿಯೋಸ್ ಇದ್ರೆ ನಾನು ನಿಮ್ಗೆ ಹಾಕ್ತೀನಿ. ಸಕ್ಕದಾಗಿ ಮಾಡಿಫೈ ಎಲ್ಲ ಮಾಡಿಸ್ಕೊಂಡು ಸಕ್ಕದಾಗಿ ಇಟ್ಕೊಂಡಿದ್ದಾರೆ ಗಾಡಿನ. ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇರೋ ಕಾರಣದಿಂದ ಈ ಗಾಡಿ ಪವರ್ನ ನಮ್ಗೆ ಅಷ್ಟೊಂದು ಎಕ್ಸ್ಟ್ರಾಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ಈ ಗಾಡಿನ ಫುಲ್ ಪವರ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ಡ್ಯೂಕ್ 200 ಇದ್ರ ಮುಂದೆ ಇಲ್ಲ, 250 ಇಲ್ಲ ಅಂತ ಅಂದ್ಕೊಳ್ಳಿ. ಈ ಗಾಡಿ ಬಗ್ಗೆ ಹೇಳಕ್ಕೆ ಇನ್ನೇನಿಲ್ಲ ಸ್ನೇಹಿತರೆ, ಸಿಂಪಲ್ ಗಾಡಿ ಅಷ್ಟೇ. ಇದು ಸಿಂಪಲ್ ಗಾಡಿ, ಸಕ್ಕತ್ ಗಾಡಿ. ನಾನು ಈ ಗಾಡಿ ಓಡಿಸಿರೋದು ವಿಡಿಯೋನ ಹಾಕ್ತೀನಿ ನೋಡ್ರಿ. ಆಮೇಲೆ ನಿಮಗೆ ಇಲ್ಲಿ ಮೋಡ್ ಮತ್ತು ಸೆಟ್ ಅಂತ 2 ಬಟನ್ ಬರುತ್ತೆ. ಏನಂದರೆ ನೀವು ಟೈಮ್ ಸೆಟ್ ಮಾಡ್ಕೊಂಡ್ರೆ ಟೈಮ್ ಸೆಟ್ ಮಾಡ್ಕೋಬೋದು. ಆಮೇಲೆ ಟ್ರಿಪ್ ಬಿ ಎಲ್ಲ ಸೆಟ್ ಮಾಡ್ಕೋಬೋದು. ನಿಮಗೆ ಟ್ರಿಪ್ ಬಿ ಎಲ್ಲ ಬರುತ್ತೆ ನೋಡಿ. ಟ್ರಿಪ್ 1, ಇದು ಟ್ರಿಪ್ 2 ಮತ್ತು ನಾರ್ಮಲ್ ಓಡು. ಅಷ್ಟೇ, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಮತ್ತು ಇಲ್ಲಿ ಸೈಡ್ ಸ್ಟ್ಯಾಂಡ್ ಹಾಕಿದರೆ ತೋರಿಸುತ್ತೆ ಸೈಡ್ ಸ್ಟ್ಯಾಂಡ್ ಹಾಕಿದೆಯಾ ಇಲ್ವಾ ಅಂತ. ಮತ್ತು ಇವಾಗಿರೋ ಫೀಚರ್ಸ್ ಥರ ಏನಿಲ್ಲ. ಅಂದರೆ ಈಗ ಸೈಡ್ ಸ್ಟ್ಯಾಂಡ್ ಹಾಕಿದರೆ ಈಗ ಹಾಕ್ಬಿಟ್ಟು ಗೇರ್ಗೆ ಹಾಕಿದ್ರೆ ಮೂವ್ ಮಾಡೋಕೆ ಹೋದ್ರೆ ಗಾಡಿ ಆಫ್ ಆಗಿಬಿಡುತ್ತೆ. ಆ ಥರ ಫೀಚರ್ಸ್ ಎಲ್ಲ ಏನಿಲ್ಲ ಇದರಲ್ಲಿ. ಇದೊಂಥರ ಸಿಂಪಲ್ಲು. ಮತ್ತು ಆವಾಗ ಇದರಲ್ಲಿ ನಾರ್ಮಲ್ ಕ್ಲಚ್ ಪ್ಲೇಟ್ ಬರ್ತಾಯಿದ್ದು. ಇವಾಗಿರೋ ಗಾಡಿಗಳಲ್ಲೆಲ್ಲ ಸ್ಲಿಪ್ಪರ್ ಕ್ಲಚ್ ಕೊಡ್ತಾಯಿದ್ದಾರೆ. ಆವಾಗ ನಾರ್ಮಲ್ ಕ್ಲಚ್ ಬರ್ತಾಯಿದ್ದು. ಸೊ ನಾನು ರೀಸೆಂಟಾಗಿ ಇಂಜಿನ್ ವರ್ಕ್ ಮಾಡಿಸಿದ್ನಲ್ಲ, ಆವಾಗ ಇದಕ್ಕೆ ಸ್ಲಿಪ್ಪರ್ ಕ್ಲಚ್ ಹಾಕ್ಸಿದ್ದೀನಿ. ಆವಾಗಿಂದ ಒಂದು ಎಕ್ಸ್ಪೀರಿಯನ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ. ಅದು ಬಿಟ್ಟು ಏನಿಲ್ಲ. ಇಲ್ಲಿ ನೋಡ್ರಿ, ಇನ್ನೊಂದು ತೋರಿಸ್ತೀನಿ ನಿಮಗೆ. ಲಾಸ್ಟ್ ಟೈಮು ಒಂದು ತಂದೆ ಮಗು ಹಠ ಬಂದುಬಿಟ್ರು. ಅವಾಗ ಗಾಡಿ ಲೈಟ್ ಕೆಳಗಡೆ ಬಿಟ್ಬಿಟ್ಟೆ ನಾನೇ. ಆವಾಗ ಇಲ್ಲಿ ಈ ಫ್ರೇಮ್ ಗಾರ್ಡು ನೆಟ್ಟು ಚಾಸಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡೈತೆ. ಇವಾಗ ಇದನ್ನು ಲೇತ್ ಮಿಷಿನಲ್ಲಿ ಹೋಗಿ ತೆಗಿಸ್ಬಿಟ್ಟು ಮತ್ತು ಹೊಸ ನೆಟ್ ಹಾಕ್ಸ್ಬಿಟ್ಟು ಇದು ನಿಂಗೆ ಫಿಟ್ ಮಾಡಿಸ್ಬೇಕು. ಇದನ್ನು ಇನ್ನೂ ಫಿಟ್ ಮಾಡ್ಸೋಕ್ಕೆ ಟೈಮೇ ಆಗಿಲ್ಲ. ಅದ್ಬಿಟ್ಟು ಇದು ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ನೋಡಿರಿ, ಇದು ಎಕ್ಸಾಸ್ಟು. ನಿಮ್ಗೆ ಇಲ್ಲಿ ಕ್ಯಾಟ್ ಕನ್ವರ್ಟರ್ ಬರುತ್ತೆ ನೋಡಿ, ಡಬ್ಬ ಇದೆ. ಸೊ ಇದು ಸಖತ್ತಾಗಿ ಸೌಂಡ್ ಮಾಡುತ್ತೆ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ. ಇವಾಗಿನ ಗಾಡಿಗಳು ಇದಕ್ಕಿಂತ ಚೆನ್ನಾಗಿ ಸೌಂಡ್ ಮಾಡ್ತಾರೆ. ಏನೋ ಒಂಥರ ಜಾಸ್ತಿ ಬೇಸ್ ಇದೆ ಈಗಿನ ಗಾಡಿಗಳದ್ದು. ಮತ್ತು ಇದು ಬಂದ್ಬಿಟ್ಟು ಟ್ರಿಪಲ್ ಸ್ಪಾರ್ಕು. ಇದರಲ್ಲಿ 3 ಸ್ಪಾರ್ಕ್ ಪ್ಲಗ್ ಬರುತ್ತೆ. ಇವಾಗಿನ ಗಾಡಿಗಳಲ್ಲಿ ಎಷ್ಟು ಸ್ಪಾರ್ಕ್ ಪ್ಲಗ್ ಕೊಡ್ತಿದ್ದಾನೋ ಗೊತ್ತಿಲ್ಲ. ಮುಂಚೆ ಸ್ಟಾರ್ಟಿಂಗ್ ನಾನು ಮೇಂಟೈನ್ ಮಾಡ್ತಾ ಇರಲಿಲ್ಲ ಈ ಗಾಡಿ. ನಾನು ಹೊಡೆದಂಗೆ ಹೊಡಿತಿದ್ದೆ, ಸರಿಗೆ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಅಂದರೆ ಸುಮ್ಮನೆ ಹೋಗ್ಬಿಟ್ಟು ಒಂದು ಸರ್ವಿಸ್ ಇಂಜಿನ್ ಚೇಂಜ್ ಮಾಡ್ಸ್ಕೊಂಡು ಬಂದ್ಬಿಡ್ತಿದ್ದೆ. ಬಟ್ ಗಾಡಿ ಬಗ್ಗೆ ತಿಳ್ಕೊಂತ ನಾನು ಸ್ವಲ್ಪ ಇವಾಗ ಕೇರ್ಫುಲ್ ಆಗಿದ್ದೀನಿ. ನಾನು ಹೇಳಿಲ್ಲ, ಗಾಡಿಗೆ ಮೋಟೋ ಇಲ್ದೇ 10W50 ಇಂಜಿನ್ ಆಯಿಲ್ ಹಾಕ್ಸೋದು. ಮತ್ತು ಫ್ರೀಕ್ವೆಂಟಾಗಿ ಚೈನ್ಗೆ ಲೂಪ್ ಮಾಡ್ಕೊತೀನಿ, ಚೈನ್ ಕ್ಲೀನ್ ಮಾಡ್ಕೊಂಡು ಚೈನ್ ಲೂಪ್ ಮಾಡ್ಕೊತೀನಿ. ನೋಡಿರಿ, ಇಲ್ಲಿ ಬ್ರೇಕ್ದು ಮಾಸ್ಟರ್ ಸಿಲಿಂಡರ್ ಇದೆಯಲ್ಲ, ಇಲ್ಲಿ ಇದನ್ನು ಅವಾಗ ಚೆಕ್ ಮಾಡಿಸ್ತೀನಿ. ಅದನ್ನು ಬಿಟ್ಟು ಇದನ್ನು ಚೆಕ್ ಮಾಡಿಸ್ತೀನಿ, ಸಸ್ಪೆನ್ಷನ್ದು. ಅದನ್ನು ಬಿಟ್ಟು ನೀವು ಇನ್ನು ಗಾಡಿ ಆಚೆ ಇದ್ರಲ್ಲಿ ತಗೊಬೇಕಾದ್ರೆ ಡಿಸ್ಕ್ನ ಕ್ಲೀನ್ ಮಾಡ್ಕೊಳ್ಳಿ. ಈ ಡಿಸ್ಕ್ ಇದೆ ಗೊತ್ತಾ, ಡಿಸ್ಕ್ನ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದ್ರೆ ಡಿಸ್ಕ್ನ ನಾವೇನು ಟೆಕ್ನಿಷಿಯನ್ಸ್ ಅಲ್ಲ ಗುರು. ಸೊ ಯಾವಾಗಲೂ ಬ್ರೇಕ್ ಪ್ಯಾಡ್ಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಬ್ರೇಕ್ ಪ್ಯಾಡ್ಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿ ಅಂದ್ರೆ ಅಟ್ಲೀಸ್ಟ್ ಡಿಸ್ಕ್ನ ಕ್ಲೀನ್ ಮಾಡ್ಕೊಳ್ಳಿ. ಬ್ರೇಕ್ ನೀಟಾಗಿ ಹಿಡಿಯುತ್ತೆ. ಪೆಟ್ರೋಲ್ನ ಒಂದು 2.5 ಲೀಟ್ರನ್ನ ಬಿಟ್ಬಿಡ್ರಿ ಅಲ್ಲೇ ಕೆಳಗಡೆ. ಅದ್ರ ಮೇಲೆ ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಯಾಕಂದರೆ ಪೆಟ್ರೋಲ್ ಪಂಪ್ ಹೋಗ್ಬಿಡುತ್ತೆ. ಈ ಗಾಡಿಗೆ ಅಂತಲ್ಲ, ಎಲ್ಲ ಗಾಡಿಗಳಿಗೂ ಅದಷ್ಟೇ. ಸೊ ಅದೊಂದು ಲಿಮಿಟ್ನ ಕ್ರಾಸ್ ಮಾಡಬೇಡಿ. ಯಾವಾಗಾದ್ರೂ ಒಂದು ಟೈಮು ಬಂಕಿಂಗ್ ಸಿಗದೆ ಇದ್ದಾಗ ಅಂದರೆ ಓಕೆ. ನಿಮಗೆ ಎಲ್ಲ ಟೈಮಲ್ಲೂ ಪೆಟ್ರೋಲ್ನ ಒಂದು 2-2.5 ಲೀಟ್ರ್ ಮೇಲ್ಗಡೆ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ನಿಮಗೆ, ಇದೇ ಗಾಡಿ ಅಂತಲ್ಲ ಎಲ್ಲ ಗಾಡಿಗೂ ನೋಡ್ಕೊಳ್ಳಿ ನೀವು. ಇಲ್ಲಿದೆ ನೋಡಿ, ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ನು ಆಯಿತಾ ಹಿಡಿದು. ಸೊ ಈ ಲಿಕ್ವಿಡ್ ಕೂಲ್ಡ್, ಸೊ ನೋಡಿರಿ ಇದು ನನಗೆ ಮಿನಿಮಮ್ ತೋರಿಸ್ತಾ ಇದೆ. ಈ ಗಾಡಿ ಹಾಕೋಕ್ಕೆ ಸ್ಟ್ಯಾಂಡ್ ಹಾಕಿದ್ದೀನಲ್ಲ, ಸೊ ಅದಕ್ಕೆ ಒಂಚೂರು ಕೆಳಗಡೆ ಹೋಗಿದೆ. ನನಗೆ ಇಲ್ಲಿ ಗಂಟೆ ಇದೆ. ಅದು ಕೂಲೆಂಟ್ನ ಟಾಪ್ ಅಪ್ ಮಾಡಿಸ್ಕೊತಾ ಇರ್ರಿ. ನೀವು ಒಂದು 3,000-4,000 ಸರ್ವಿಸ್ ಮಾಡಿಸ್ಕೊತಿರಲ್ಲ, ಅವಾಗೆಲ್ಲ ಟಾಪ್ ಅಪ್ ಮಾಡಿಸ್ಕೊಳ್ಳಿ. ಒಂದು 10,000-15,000 ಆಯಿತು ಓಡಿದೆ ಗಾಡಿ ಅಂದರೆ ಕೂಲೆಂಟ್ನ ಫುಲ್ಲು ಫ್ಲಶ್ ಔಟ್ ಮಾಡಿಸ್ಬಿಟ್ಟು ಹೊಸ ಕೂಲೆಂಟ್ನ ಹಾಕ್ಸ್ಕೊಳ್ಳಿ.
ಅದು ಬಿಟ್ಟು ಇನ್ನೇನಿಲ್ಲ ಸ್ನೇಹಿತರೆ, ಈ ಗಾಡಿದು ಸಿಂಪಲ್ ಗಾಡಿ, ಸಕ್ಕತ್ ಗಾಡಿ. NS200 ಫ್ಯಾನ್ಸ್ ಯಾರು ಇದ್ದೀರಾ, ಯಾರ ಹತ್ರ ಈ ಗಾಡಿ ಇದೆ ಅವರೆಲ್ಲರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಟಾಟಾ, ಬೈ ಬಾಯ್.